ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ಇದು. ಮದ್ದೂರು ವಡೆ ಮಾಡ್ತಾ ಇದ್ದೀನಿ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಸ್ನ್ಯಾಕ್ಸ್ ಮಾಡೋದು ಅನ್ನೋ ಐಡಿಯಾ ಇಲ್ಲ ಅಂತಂದರೆ ಈ ಮದ್ದೂರು ವಡೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆ ಮುಂದೆನೇ ತುಂಬ ಫ್ರೆಶ್ ಆಗಿರೋಂತಹ ಕರ್ಬೇವಿನ ಸೊಪ್ಪೆಲ್ಲ ಬಿಟ್ಟಿತ್ತು. ಜಾಸ್ತಿ ಈರುಳ್ಳಿ ಹಾಕಿ ಫ್ರೆಶ್ ಆಗಿ ತಂದಿರೋಂತಹ ಕರ್ಬೇವಿನ ಸೊಪ್ಪೆಲ್ಲ ಸಣ್ಣಕ್ಕೆ ಹೆಚ್ಚಾಕಿ ಒಂದು ಒಳ್ಳೆ ಮದ್ದೂರು ವಡೆ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮದ್ದೂರು ವಡೆ ಮಾಡೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೊಂದು ನಾನು 3-4 ಆಗೋಷ್ಟು ಈರುಳ್ಳಿನ ಚೆನ್ನಾಗಿ ಸಣ್ಣಕ್ಕೆ ಈ ರೀತಿ ಹೆಚ್ಚಿಟ್ಕೊತಾ ಇದ್ದೀನಿ. ಮದ್ದೂರು ವಡೆ ಅಂತ ಹೇಗೆ ಫೇಮಸ್ ಆಯಿತು ಅಂದರೆ, ಮದ್ದೂರು ಅಂತ ಒಂದು ಊರಿದೆ, ಸುಮಾರು ಮೈಸೂರು ಮತ್ತು ಬೆಂಗಳೂರು ಎರಡಕ್ಕೂ ಮಧ್ಯ ಬರುತ್ತೆ. ಬೆಂಗಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್ ಆಗುತ್ತೆ. ಮದ್ದೂರು ರೈಲ್ವೆ ಸ್ಟೇಷನಲ್ಲಿ ಒಂದು ಚಿಕ್ಕದೊಂದು ಕ್ಯಾಂಟೀನ್ ಇತ್ತು. ಅಂದರೆ ರೈಲ್ ಜರ್ನಿ ಮಾಡ್ಕೊಂಡು ಬರೋರಿಗೆ ಇಡ್ಲಿ, ಸಾಂಬಾರ್, ವಡೆ ಆ ರೀತಿ ಕೊಡೋಂಥ ಬೇಸಿಕ್ ಫುಡ್ ಇಟ್ಕೊಂಡಿರ್ತಾರೆ. ಒಂದಿನ ಟ್ರೈನ್ ಸ್ವಲ್ಪ ಬೇಗ ಬಂದ್ಬಿಡುತ್ತೆ, ಆದರೆ ಇಡ್ಲಿ ಆಗಲಿ ವಡೆ ಏನೂ ರೆಡಿ ಆಗಿರೋದಿಲ್ಲ. ಆ ಟೈಮಲ್ಲಿ ಅವರು ಏನಾದರೂ ಅರ್ಜೆಂಟಾಗಿ ಬೇಗ ಮಾಡಬೇಕು ಅಂತ ಮಾಡಿದ್ದೇ ಈ ವಡೆ. ಅದಕ್ಕೊಂದು ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋಂತಹ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಆಗೋಷ್ಟು ತುರಿದಿಟ್ಕೊಂಡಿರೋ ಶುಂಠಿ, ಸಣ್ಣಕ್ಕೆ ಹೆಚ್ಚಿರೋಂತಹ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಆಗೋಷ್ಟು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು 2 ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ತಪ್ಪಗೆ ಸ್ವಲ್ಪ ರಫ್ ಆಗಿ ಅದನ್ನ ಪೌಡರ್ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಆ ಈರುಳ್ಳಿಲಿರೋ ನೀರಲ್ಲೇನೆ ನಾವು ಫುಲ್ ವಡೆ ಎಲ್ಲ ಕಲಿಸ್ಕೊಬೋದು. ಅದಕ್ಕೆ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೀಗ 1 ಬಟ್ಲಾಗೋಷ್ಟು ಮೈದಾ ಹಿಟ್ಟು ಮತ್ತು 1 ಬಟ್ಲಾಗೋಷ್ಟು ರವೆ, ಉಪ್ಪಿಟ್ಟು ಮಾಡೋದಕ್ಕೆ ರವೆ ಹಾಕೋತೀವಲ್ಲ, ಬಾಂಬೆ ರವೆ, ಅದೇ ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2-3 ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆ, ಕಾದಿರೋ ಅಂಥ ಎಣ್ಣೆ, ನಾವು ವಡೆ ಮಾಡೋಕ್ಕೆ ರೆಡಿ ಇಟ್ಟಿರ್ತೀವಲ್ಲ ಅದರಲ್ಲೇ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ಗೆ ಬಿಸಿ ಎಣ್ಣೆ ಇರುತ್ತೆ, ಕೈ ಇಟ್ಟರೆ ಸುಡುತ್ತೆ. ಒಂದ್ಸತಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಈಗ ಚಿಮ್ಕ್ಸೋ ರೀತಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನ ಕಲಸಿಟ್ಕೊಳ್ಳಿ. ಆಲ್ಮೋಸ್ಟ್ ಆ ಈರುಳ್ಳಿರೋ ನೀರೇ ಸಾಕಾಗುತ್ತೆ. ಅದಕ್ಕೆ ಬೇಕು ಅನ್ಸಿದ್ರೆ ಸ್ವಲ್ಪ ಈಗ ಚಿಮ್ಕಿಸ್ಕೊಂಡು ಮಾಡ್ಬೋದು. ನೋಡಿ, ಈ ರೀತಿ ಮಾಡಿ ಒಂದು 10-15 ನಿಮಿಷ ಒಂದು ಸ್ವಲ್ಪ ರವೆ ಎಲ್ಲ ಹಾಕಿರ್ತೀವಲ್ಲ, ಆ ರವೆ ಅರಳಿ ಅಂದ್ಬಿಟ್ಟು ಒಂದು 10 ನಿಮಿಷ ಅದನ್ನ ಹಾಗೆ ಇಟ್ಟಿರೋಣ. 10 ನಿಮಿಷ ಆದಮೇಲೆ ನಿಮಗೆ ಯಾವ ಸೈಜಲ್ಲಿ ವಡೆ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಅದನ್ನ ಪ್ರೆಸ್ ಮಾಡಿ ಬಿಸಿ ಎಣ್ಣೆಯಲ್ಲಿ ಅದನ್ನ ಕರ್ಕೊಳ್ಳೋದು. ನಾನಿಲ್ಲಿ ಇವತ್ತು ಮಾಡ್ತಾ ಇರೋ ಈ ಮದ್ದೂರು ವಡೆನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ತಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದಾಗೆ ತಟ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಮದ್ದೂರು ವಡೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಟ್ರಾವೆಲ್ ಮಾಡುವಾಗ ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಫ್ರೈ ಮಾಡುವಾಗೂ ಕೂಡ ತುಂಬ ಓವರ್ ಫ್ರೈ ಮಾಡಿಬಿಡ್ಬೇಡಿ. ಆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ತುಂಬ ಸೀದೋದಂಗೆ ಆಗೋದ್ರೆ ಕಹಿ ಅನ್ನಿಸ್ಬಿಡುತ್ತೆ. ಯಾಕಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ, ಆ ರೀತಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಥರ ಬರಬೇಕು. ಮೀಡಿಯಂ ಫ್ಲೇಮಲ್ಲಿ ಈ ರೀತಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಮದ್ದೂರು ವಡೆ. ಮದ್ದೂರು ವಡೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರಲ್ಲ, ಈಗಲೂ ಕೂಡ ಮದ್ದೂರ್ಗೆ ಹೋಗೋವಾಗ ಮದ್ದೂರು ಟಿಫನೀಸ್ ಅಂತ ಒಂದು ಸೆಂಟರ್ ಸಿಗುತ್ತೆ. ಇಷ್ಟೇ ರುಚಿಯಾಗಿರೋ ಮದ್ದೂರು ವಡೆ ನಾವು ಈಗಲೂ ಅಲ್ಲಿ ಟೇಸ್ಟ್ ಮಾಡ್ಬೋದು. ಯಾರಾದರೂ ಬೆಂಗಳೂರು ಟು ಮೈಸೂರು ಹೋಗ್ತಾ ಇರೋರಿದ್ದರೆ ಖಂಡಿತವಾಗ್ಲೂ ಇದನ್ನ ಟೇಸ್ಟ್ ಮಾಡಿ. ಇಲ್ಲಾಂದರೆ ಈ ರೆಸಿಪಿನ ನೀವು ನೋಡ್ಕೊಂಡು ಮಾಡಿ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬಿಸಿ ಬಿಸಿ ಮದ್ದೂರು ವಡೆ ಜೊತೆ ಒಂದು ಫಿಲ್ಟರ್ ಕಾಫಿ ಇದ್ರೆ ಏನು ಸಖತ್ತಾಗಿರುತ್ತಲ್ವಾ. ನಿಮಗೂ ಈ ಕಾಂಬಿನೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.